ನಮಸ್ತೆ, ಮೂಡಲಕರ್ನ ಸುದ್ದಿವಾಹಿನಿಗೆ ಸ್ವಾಗತ. ಇದು ನಿಮ್ಮ ವಿಶ್ವಾಸ ವಾಸ್ತವ ಸುದ್ದಿಯ ಪ್ರತೀಕ. ಉಪ್ಪುಕುಂಟೆಯ ಶಿಲ್ಪ ವೈಭವ ಶ್ರೀ ಕಾಳಿಕಾ ಶಿಲ್ಪಕಲಾ ಮಂದಿರದಲ್ಲಿ ಮೂಡಿಬಂದ ಅದ್ಭುತ ಸೂರ್ಯವಂಶ ಸಿಂಹಾಸನ. ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕು ಹಾಗೂ ಶ್ರೀನಿವಾಸಪುರ ತಾಲೂಕಿನ ಉಪ್ಪುಕುಂಟೆ ಗ್ರಾಮದಲ್ಲಿರುವ ಶ್ರೀ ಕಾಳಿಕಾ ಶಿಲ್ಪಕಲಾ ಮಂದಿರ ಇಂದು ತನ್ನ ಅದ್ಭುತ ಶಿಲ್ಪಕಲೆಯನ್ನು ಮತ್ತೊಮ್ಮೆ ಗಮನ ಸೆಳೆಯುತ್ತಿದೆ. ಇಲ್ಲಿ ಖ್ಯಾತ ಶಿಲ್ಪಿ ಡಾಕ್ಟರ್ ಮಂಜುನಾಥಾಚಾರ್ಯ ಅವರ ಮಾರ್ಗದರ್ಶನದಲ್ಲಿ ನಿರ್ಮಾಣವಾದ ಸೂರ್ಯವಂಶ ಸಿಂಹಾಸನ ಶ್ರೀ ಸೀತಾರಾಮ ಪಟ್ಟಾಭಿಷೇಕದ ಪಂಚಲೋಹ ಶಿಲ್ಪ ಭಕ್ತರು ಮತ್ತು ಕಲಾಭಿಮಾನಿಗಳ ಮೆಚ್ಚುಗೆ ಪಾತ್ರವಾಗಿದೆ. ಸುಮಾರು 300 ಕೆಜಿ ತೂಕದ ಪಂಚಲೋಹದಿಂದ ನಿರ್ಮಿತವಾಗಿರುವ ಈ ಸಿಂಹಾಸನ ಸುಮಾರು 10 ರಿಂದ 12 ಅಡಿ ಎತ್ತರ ಹೊಂದಿದ್ದು ಅತ್ಯಂತ ಸೂಕ್ಷ್ಮ ಹಾಗೂ ಸೊಗಸಾದ ಕೆತ್ತನೆಗಳಿಂದ ಅಲಂಕರಿಸಲಾಗಿದೆ. ಶಿಲ್ಪಿಗಳ ಕೈಚಳಕ ಮತ್ತು ಪೌರಾಣಿಕ ಶೈಲಿಯ ಸಂಯೋಜನೆಯಿಂದ ಈ ಕಲಾಕೃತಿ ದೈವಿಕ ಭಾವನೆಯನ್ನು ಮೂಡಿಸುತ್ತದೆ. ಆಂಧ್ರ ಪ್ರದೇಶದ ಪಲಮನೇರು ತಾಲೂಕಿನ ಕೊಡಮಾಸನಹಳ್ಳಿ ಗ್ರಾಮದ ಶ್ರೀ ರತ್ನಮ್ಮ ಅವರು ತಾವು ನಿರ್ಮಿಸುತ್ತಿರುವ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯದಲ್ಲಿ ಶ್ರೀ ಸೀತಾರಾಮಿ ಪಟ್ಟಾಭಿಷೇಕವನ್ನು ಪ್ರತಿಷ್ಠಾಪಿಸಲು ಅದ್ಭುತ ಸಿಂಹಾಸನವನ್ನು ಉಪ್ಪುಕುಂಟೆ ಶ್ರೀ ಕಾಳಿಕಾ ಶಿಲ್ಪಕಲಾ ಮಂದಿರದ ಶಿಲ್ಪಿಗಳಾದ ಡಾಕ್ಟರ್ ಮಂಜುನಾಥಾಚಾರ್ಯ ಅವರ ತಂಡಕ್ಕೆ ವಹಿಸಿದ್ದರು. ಈ ಸಿಂಹಾಸನದ ಮೇಲೆ ಮೂಡಿಬಂದಿರುವ ಶ್ರೀ ಸೀತಾರಾಮರ ಪಟ್ಟಾಭಿಷೇಕದ ದೃಶ್ಯ ಸೂರ್ಯವಂಶದ ರಾಜಸಿಕ ಶೈಲಿ, ದೈವಿಕ ಅಲಂಕಾರಗಳು ಮತ್ತು ನಾಜೂಕಾದ ಕೆತ್ತನೆಗಳು ಶಿಲ್ಪಕಲೆಯ ಶ್ರೇಷ್ಠತೆಯನ್ನು ಪ್ರತಿಬಿಂಬಿಸುತ್ತದೆ. ಪಂಚಲೋಹದಲ್ಲಿ ಇಂತಹ ದೊಡ್ಡ ಶಿಲ್ಪವನ್ನು ನಿರ್ಮಿಸುವುದು ಅಪಾರ ಶ್ರಮ, ಅನುಭವ ಮತ್ತು ಭಕ್ತಿಯ ಸಂಕೇತವಾಗಿದೆ. ಈ ಕಲಾಕೃತಿಯ ಮೂಲಕ ಉಪ್ಪುಕುಂಟೆ ಶ್ರೀ ಕಾಳಿಕಾ ಶಿಲ್ಪಕಲಾ ಮಂದಿರ ಮತ್ತೆ ತನ್ನ ಶಿಲ್ಪ ಪಾರಂಪರ್ಯದ ಗರಿಮೆಯನ್ನು ಸಾಬೀತುಪಡಿಸಿದೆ. ಡಾಕ್ಟರ್ ಮಂಜುನಾಥಾಚಾರ್ಯ ಅವರ ನೇತೃತ್ವದಲ್ಲಿ ಕೆಲಸ ಮಾಡಿದ ಶಿಲ್ಪಿಗಳ ತಂಡದ ಪರಿಶ್ರಮ ಹಾಗೂ ಕೌಶಲ್ಯ ಈ ಕಲಾಕೃತಿಯನ್ನು ಸ್ಪಷ್ಟವಾಗಿ ಕಾಣಿಸುತ್ತದೆ. हरि अनंत कथा ಇಂತಹ ಅದ್ಭುತ ಸೂರ್ಯವಂಶ ಸಿಂಹಾಸನ ಹೇಗೆ ರೂಪುಗೊಂಡಿತು, ಅದರ ಹಿಂದಿನ ಶ್ರಮ ಏನು, ಅದರ ಹಿಂದಿರುವ ಶ್ರಮ, ಕಲಾ ವೈಭವ ಮತ್ತು ಭಕ್ತಿ ಏನು, ಇದರ ಸಂಪೂರ್ಣ ವಿವರವನ್ನು ಶಿಲ್ಪಿ ಡಾಕ್ಟರ್ ಮಂಜುನಾಥಾಚಾರ್ಯ ಅವರಿಂದಲೇ ಕೇಳೋಣ, ತಿಳಿಯೋಣ. ಬನ್ನಿ ವೀಕ್ಷಕರೇ. ಹರಿ ಓಂ ಗುರುಭ್ಯೋ ನಮಃ. ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ. ಆದಿ ಪೂಜಾಯ ವಿನಾಯಕಾಯ ನಮಃ. ಜೈ ವಿರಾಟ್ ವಿಶ್ವಕರ್ಮ ಜಗದ್ಗುರುವೇ ನಮಃ. ಎಲ್ರಿಗೂ ನಮಸ್ಕಾರ. ನಾವು ಡಾಕ್ಟರ್ ಮಂಜುನಾಥಾಚಾರ್ಯ ಶಿಲ್ಪಿಗಳು. ಇದೇ ಉಪ್ಪುಕುಂಟೆ ಗ್ರಾಮಸ್ಥರು. ಗ್ರಾಮದಲ್ಲಿ ವಾಸವಾಗಿರುವಂಥ ನಾವು ಹಳಬರು. ನಮ್ಮ ವಂಶ ಪಾರಂಪರೆಯಿಂದ ಈ ಶಿಲ್ಪಿ ವೃತ್ತಿಯಲ್ಲಿ ಸಾಗಿಸ್ಕೊಂಡು ಬಂದಿರುವಂಥ ಒಂದು ಹೆಸರು ಮಾಡಿರುವಂಥ ಒಂದು ಕಲೆ. ಆ ಕಲೆ ಬೆಳೆದಿರ ನಾವು ಬೆಳೆಸ್ತಾ ಇದ್ದೀವಿ. ಸುಮಾರು 300 ವರ್ಷ ಇತಿಹಾಸವುಳ್ಳಂತಹ ಈ ಕಲೆಗೆ ತಾತ ಮುತ್ತಾತನ ಕಾಲದಿಂದ ಬಂದಿರುವಂಥ ಈ ಕಲೆ ಬೆಳೆಸ್ತಾ ಇದ್ದೀವಿ.
ಸುಮಾರು ನಮ್ಮ ಹುಡುಗರು ಎಲ್ಲ ಹುಡುಗರಿಗೂ ಬೇರೆ ಬೇರೆ ತರಹ ಉದ್ಯೋಗಗಳು ಬಂತು, ಸರ್ಕಾರಿ ನೌಕರಿಗಳಾಗಿದ್ದರು ಬಂತಿತ್ತು. ಆದರೆ ನಾವು ಈ ಕುಲಕಸಬನ್ನು ಬಿಡಬಾರ್ದು, ಈ ಕಲೆ ಇಲ್ಲಿಗೆ ಸ್ಟಾಪ್ ಆಗಬಾರ್ದು ಅಂತ ಬೆಳೆಸಬೇಕು. ಪೂರ್ವಿಕರದ್ದು ಒಂದು ನೆನಪಿರಲಿ, ಸಮಾಜಕ್ಕೆ ಶಿಲ್ಪಿ ಕಲೆ ಎಂಥದ್ದು ಅಂತ ಒಂದು ಅರಳಿ ಗೊತ್ತಾಗಲಿ ಅಂತ ಈ ಕಲೆಯಲ್ಲಿ ವೃತ್ತಿಯಲ್ಲಿ ಜೀವನ ಸಾಗಿಸ್ತಾ ಇದ್ದೀವಿ. ಸುಮಾರು ಒಂದು 7-8 ಕುಟುಂಬದವ್ರು ನಾವು. ಇದು ಇವತ್ತಿನ ವಿಶೇಷ ಏನಪ್ಪ ಅಂದರೆ, ಕೊಲಮಾಸನಪಲ್ಲಿ ಬಯಾಟಿಕ್ ರತ್ನಮ್ಮ ಅಂತ ಅವರು ತುಂಬ ಹೆಸರುವಾಸಿ ಆಗಿರೋಂಥ ಒಂದು ಹೆಣ್ಣು. ಅವ್ರ ಸಾಧನೆ ಸಣ್ಣ ಬಣ್ಣದಲ್ಲ. ಅಲ್ಲೊಂದು ದೊಡ್ಡ ಅಂಜನಾದ್ರಿ ದೇವಸ್ಥಾನ ನಿರ್ಮಾಣ ಮಾಡಿದ್ದಾರೆ. ಅಲ್ಲಿಗೆ ಒಂದು ರಾಮರ ಸಿಂಹಾಸನ ಇದು ಸುಮಾರು ಎಲ್ಲಿಯೂ ಮಾಡಲಿಲ್ಲ ಯಾರು ಇವತ್ತಿಗೆ. ಇಲ್ಲಿ ಭದ್ರಾಚಲಮಲ್ಲಿ ಒಂದು ನಾನು ಕಂಡಿದ್ದೀನಿ. ಅದು ಇಷ್ಟೊಂದು ಹೈಟು ಇಷ್ಟೊಂದು ಎತ್ತರ ಇರುವಂಥ ಸಿಂಹಾಸನ ಅಲ್ಲ ಅದು. ಇಡೀ ಆಂಧ್ರದಲ್ಲಿ ನಾನು ಎಲ್ಲೂ ಕಂಡಿಲ್ಲ, ತಿರುಪತಿನೂ ಇಲ್ಲ, ಬೇರೆ ಎಲ್ಲೂ ಕಾಣಿಸಿಲ್ಲ ನಾನು. ಇದು ಸ್ವಲ್ಪ ಅದ್ಭುತವಾದ ಈ ಕೆಲಸ ನಾವು ನೆರವೇರಿಸಿದ್ದೀವಿ. ಈ ಸಾಧನೆಗೆ ಸುಮಾರು ನಾವು ಒಂದು 15 ಜನ ಹುಡುಗರು ಈ ಟೀಮ್ ಎಲ್ಲ ಸೇರಿಕೊಂಡು ತುಂಬ ಕಷ್ಟ ಬಿದ್ದು ಮಾಡಿದ್ದೀವಿ. ಇದು ಅಯೋಧ್ಯದಲ್ಲೂ ಈ ಥರ ಸಿಂಹಾಸನ ಇಲ್ಲ. ಮೊನ್ನೆ ನಾವು ಅಯೋಧ್ಯೆಯಲ್ಲಿ ಅವರು ಬಯಾಟಿಕ್ ರತ್ನಮ್ಮನವರು ಸ್ವಲ್ಪ ಚಿನ್ನ ತಾಳಿಯನ್ನು ಸಮರ್ಪಣೆ ಮಾಡಿದ್ರು, ನಮ್ಮನ್ನೇ ಕಳಿಸ್ಕೊಟ್ಟು ನಾವು ಸೇವೆ ಮಾಡ್ಕೊಂಡು ಬಂದವು. ಅಲ್ಲಿ ಈ ಫೋಟೋ ಎಲ್ಲ ತೋರಿಸಿದ ಮೇಲೆ ಅವರು ಒಂದು ಇಷ್ಟಪಟ್ಟು ಅವರು ದೇವಸ್ಥಾನ ಆಡಳಿತಗಾರೆಲ್ಲರೂ ನಮ್ಮ ಕರ್ನಾಟಕದವರೇ, ಅವರು ಇಷ್ಟಪಟ್ಟಿದ್ದು ನಮಗೊಂದು ಬೇಕು ಮಾಡಿಕೊಡ್ಬೇಕು ಅಂತ ನಮ್ಮನ್ನೊಂದು ಇಚ್ಛೆಯಿಂದ ನಮ್ಮ ಪ್ರೀತಿಯಿಂದ ಮಾತಾಡಿ ಬೇಕೇ ಬೇಕು ನಮ್ಗೆ ಮಾಡಿಕೊಡ್ಬೇಕು ಅಂತ ನಮಗೊಂದು ಪ್ರೋತ್ಸಾಹ ಕೊಟ್ಟರು. ಸರಿ ಮಾಡಿಕೊಡ್ತೀನಿ ಅಂತ ನಾನೊಂದು ಇಷ್ಟಪಟ್ಟು ಬಂದಿದ್ದೀನಿ. ಇದು ಆಂಧ್ರ ಕರ್ನಾಟಕದಲ್ಲೂ ಎಲ್ಲೂ ಇಲ್ಲ. ನಾವೊಂದು ಗರ್ವದಿಂದ ಹೇಳ್ತಾ ಇದ್ವಿ, ನಾವು ಇಷ್ಟು ಜನ ಟೀಮೆಲ್ಲ ಸೇರ್ಕೊಂಡು ಮಾಡಿರೋದು ತುಂಬ ಇದು ಅದ್ಭುತ ಕೆಲಸ. ಸಿಂಹಾಸನ ಇದು ರಾಮ ಸೀತೆ ಕೂತಿರೋ ಪಟ್ಟಾಭಿಷೇಕದ್ದು ತುಂಬ ಅದ್ಭುತವಾಗಿ ಮೂಡಿ ಬಂದೈತಿ. ಇಡೀ ಕರ್ನಾಟಕದಲ್ಲೂ ಇಲ್ಲ, ಆಂಧ್ರದಲ್ಲೂ ಇದೆ, ಫಸ್ಟ್ ಟೈಮ್. ಸ್ವಸ್ತಿ ಸ್ಟಡಿ ಇದೆ ಸರ್. ಇದು 10 ಫೀಟ್ ಸರ್, 10 ಅಡಿ ಐತೆ ಸರ್. ಎಷ್ಟು ವೈಟ್ ಇದೆ? ವೈಟ್ ಸುಮಾರು ಒಂದು 300 kg ಬರ್ಬೋದು ಸರ್. ಪ್ಯೂರ್ ಪಂಚಲೋಹದಲ್ಲಿ ಮಾಡಿ, ಇದಕ್ಕೆ ತಾಮ್ರದಲ್ಲಿ ಮಾಡಿ ಚಿನ್ನದ ಲೇಪನ ಮಾಡಿದ್ವಿ, ಅಂದರೆ ತಾಪಡಮು ಅಂತ ತೆಲುಗಲ್ಲಿ. ಇವಾಗ ತಿರುಪತಿ ಗೋಪುರದ ಮೇಲೆ ಯಾವ ಥರ ತಾಮ್ರದಲ್ಲಿ ಮಾಡೋದ್ರ ಮೇಲೆ ಬಂಗಾರ ಹೋಲಿಸಿರ್ತದೋ ಅದೇ ಥರ ಮಾಡಿದ್ವಿ. ಇದರ ಕಲಾಕೃಷಿ ಎಲ್ಲ ಎಷ್ಟು ದಿನಗಳಿಂದ ಇದು ಮಾಡಿದ್ವಿ ಸರ್? ಇದು ಸುಮಾರು ನಾವು ಒಂದು 5-6 ತಿಂಗಳಿಂದ ಕೆಲಸ ಮಾಡಿದ್ವಿ ಸರ್. ಇದು ಈ ಚಿತ್ರಕಲೆ. ಏನೇನು ಚಿತ್ರಕಲೆ ಸರ್? ಇದು ಮೇಲೆ ಬಂದು ಛತ್ರಿ ಅಂತೀವಿ ನಾವು. ಅದ್ರ ಕೆಳಗಡೆ 2 ಅಂಶಗಳೈತೆ. ಅದ್ರ ಕೆಳಗಡೆ ಬಂದು ಕೀರ್ತಿ ಮುಖ ಅಂತೀವಿ ನಾವು, ದೇವ್ರ ತಲೆ ಮೇಲಿರೋದು. ಮತ್ತು ಈ ಕಡೆ ಚಕ್ರ, ಆ ಕಡೆ ಶಂಕು, ಅದ್ರ ಕೆಳಗಡೆ ಬಂದು ವ್ಯಾಳ ಪಕ್ಷಿ ಅಂತೀವಿ. ಮಧ್ಯದಲ್ಲಿ ಸೂರ್ಯ ಬಿಂಬ ಐತಿ. ಏನಪ್ಪ ಅಂದರೆ ಸೂರ್ಯವಂಶಸ್ಥರು ರಾಮರು, ಅವ್ರ ಹಿಂದ್ಗಡೆನೆ ಸೂರ್ಯ ಯಾವತ್ತೂ ಹೊಳಿತಾ ಇರಬೇಕು, ಅದಕ್ಕೋಸ್ಕರ ಸೂರ್ಯ ಬಿಂಬ ಬಿಡಿಸಿದ್ದೀವಿ. ಮತ್ತು ಇವರು ಕೂತುವಂಥ ಆಸನ ಇದು ಸಿಂಹಾಸನ. ಇದು ಆಸನ ರಾಮ ಸೀತೆ ಅವ್ರ ಪೀಠೆ ಅಂತೀವಿ. ಇದು ಬಂದುಬಿಟ್ಟು ಮಂದಾಸನ. ಇದಕ್ಕೆ ಸಿಂಹಗಳು 2 ಇರ್ತದೆ. ಸಂಕೇತ ಸಿಂಹಾಸನಕ್ಕೆ 2 ಸಿಂಹ ಕೂತಿರ್ಬೇಕು, ಈ ಕಡೆ 2 ಸಿಂಹಗಳು. ಇದು ಹಂಸೆ, ಅವರು ಆರತಿ ಕೊಡುವಂಥ ಹಂಸೆಗಳು. ಇದು ಹಂಸೆಗಳು 2 ಇರ್ತವೆ. ಇದ್ರ ಕೆಳಗಡೆ ಬಂದು 2 ಜ್ಯೋತಿಲಕ್ಷ್ಮಿ ಅಂತೀವಿ, ಈ ಕಡೆ ಆರತಿ ಕೊಡೋರು. ಈ ಆನೆಗಳು, ಗಜ ಅಂತೀವಿ, 4 ಆನೆಗಳಿರ್ತದೆ. ಜೈ ಶ್ರೀರಾಮ್. ಮುಳಬಾಗಿಲು ತಾಲೂಕು ಮತ್ತು ಶ್ರೀನಿವಾಸಪುರ ತಾಲೂಕಿನ ಮಧ್ಯದಲ್ಲಿರುವ ಉಪಕುಂಟೆ ತಮಗೆಲ್ಲರೂ ಪರಿಚಯವಾಗಿರಬೇಕು. ಮಂಜುನಾಥಾಚಾರ್ಯ ಅವರ ಒಂದು ಶಿಲ್ಪಕಲೆ ಇಡೀ ಕರ್ನಾಟಕ, ಆಂಧ್ರ, ತಮಿಳುನಾಡಿನಲ್ಲಿ ಅತಿ ಒಂದು ಉತ್ತಮವಾದ ಶಿಲ್ಪಿಗಳನ್ನು ಮಾಡುತ್ತಾ ವಂಶ ಪಾರಂಪರ್ಯವಾಗಿ, ಅಂದರೆ ಸುಮಾರು 4 ದಶಕಗಳಿಂದ ಇವರು ವಂಶ ಪಾರಂಪರ್ಯವಾಗಿ ಮಾಡುತ್ತಿರುವ ಒಂದು ವೃತ್ತಿಯಲ್ಲಿ, ಇದೊಂದು ಅದ್ಭುತವಾದಂತಹ ಕಲೆಯಲ್ಲಿ ಇವತ್ತು ಸುಮಾರು 10-12 ಅಡಿ ಸೂರ್ಯ ಪ್ರಭಾ, ಅಂದರೆ ಶ್ರೀರಾಮನ ಪಟ್ಟಾಭಿಷೇಕದ ಒಂದು ಪ್ರಭಾವಳಿಯನ್ನು ಮಾಡಿರುವಂಥದ್ದು ತಾವೆಲ್ಲ ನೋಡ್ತಿರ್ಬೋದು. ತುಂಬ ಅದ್ಭುತವಾದ ಕಲೆಯಿಂದ ಮಾಡಿದಂತಹ ಈ ಪಟ್ಟಾಭಿಷೇಕದ, ಶ್ರೀರಾಮಚಂದ್ರನ ಪಟ್ಟಾಭಿಷೇಕದ ಒಂದು ಅದ್ಭುತ ಕಲೆಯಲ್ಲಿ ಮೂಡಿ ಬಂದಿರುವ ಏನು ಉಪ್ಪುಕುಂಟೆ ಶ್ರೀ ಕಾಳಿಕಾ ಶಿಲ್ಪಕಲಾ ಮಂದಿರದಲ್ಲಿ ಇವರೆಲ್ಲರೂ ಸೇರಿ ಕಷ್ಟಪಟ್ಟು ಸುಮಾರು 10-12 ಅಡಿ
ಸುಮಾರು ಇದರ ತೂಕ ಎಷ್ಟಿದೆ ಸರ್? 300 kg. 300 kg ತೂಕವಿರುವ ಏನು ಪಲಮ್ನೇರಿನ ಕೊನಮಾಸನಪಲ್ಲಿ ರತ್ನ ಬಯೋಟಿಕ್ ಅವರ ಒಂದು ಸಂಸ್ಥೆಗೆ, ಅಂದರೆ ಅವರು ಒಳ್ಳೆಯ ದೇವಸ್ಥಾನಗಳನ್ನು ಮಾಡಿದ್ದಾರೆ, ಅವರಿಗೆ ಒಂದು ಪ್ರೇರಣೆಯಾದಂತಹ ಒಂದು ಈ ಒಂದು ಸೂರ್ಯ ಪ್ರಭಾವಳಿ ಅಂದರೆ ಶ್ರೀರಾಮನ ಪಟ್ಟಾಭಿಷೇಕ ಸಿಂಹಾಸನವನ್ನು ಇರುವಂತಹ ಒಂದು ಒಳ್ಳೆಯ ರೀತಿಯಾದಂತಹ ಪಂಚಲೋಹದಿಂದ ಮೂಡಿ ಬಂದಂತಹ ಒಂದು ಈ ಸಿಂಹಾಸನಕ್ಕೆ ಇವತ್ತು ಇಲ್ಲಿಂದ ಕಳಿಸ್ಕೊಡ್ತಾ ಇದ್ದಾರೆ. ನೋಡಿ, ಕಲೆ ಅನ್ನೋದು ನಮಗೆಲ್ಲರಿಗೂ ಒಂತರಹ ಏನು ಅವರ ಕಲೆ ಏನಿದೆ, ಅವರ ಕೈವೃತ್ತಿ ಏನಿದೆ ಅಂತ ನೋಡ್ಬೋದು. ಈ ಒಂದು ಉಪ್ಪುಕುಂಟೆ ಮಂಜುನಾಥಾಚಾರಿ, ಡಾಕ್ಟರ್ ಮಂಜುನಾಥಾಚಾರಿ ಅವರ ಕೈಯಿಂದ ಇವರ ಎಲ್ಲ ಕರಕುಶಲದಿಂದ ಮೂಡಿ ಬಂದಂತಹ ಈ ಒಂದು ಸೂರ್ಯ ವಂಶದ ಒಂದು ಅಂದರೆ ಶ್ರೀರಾಮನ ಪಟ್ಟಾಭಿಷೇಕದ ಸಿಂಹಾಸನವನ್ನು ಮಾಡಿರುವಂಥದ್ದು. ಇದಕ್ಕೆ ಎಲ್ಲ ರೀತಿಯಾದಂತಹ ಒಂದು ಉತ್ತಮವಾದ ಕಲೆಯನ್ನು ಕೊಟ್ಟಿದ್ದಾರೆ. ನಿಜವಾಗಿಯೂ ಇದೊಂದು ದಿನೇ ದಿನಕ್ಕೆ ಉಪ್ಪುಕುಂಟೆ ಶಿಲ್ಪಕಲಾ ಶ್ರೀ ಕಾಳಿಕಾ ಶಿಲ್ಪಕಲಾ ಮಂದಿರ ಒಂದು ಶಿಲ್ಪಗಳನ್ನು ಮಾಡುತ್ತಿರುವ ಡಾಕ್ಟರ್ ಮಂಜುನಾಥಾಚಾರಿ ಅವರು ಒಂದು ಒಳ್ಳೆಯ ರೀತಿಯಾದಂತಹ ಶಿಲ್ಪಿಗಳನ್ನು ಮಾಡುತ್ತಾ ಹೆಸರುವಾಸಿ ಆಗ್ತಾ ಇದ್ದಾರೆ. ಅವ್ರಿಗೆಲ್ಲರೂ ಅಭಿನಂದನೆ ತಿಳಿಸ್ತೀನಿ. ಇದೊಂದು ಮಾಡೋದಂದರೆ ಅದ್ಭುತ. ಅಂದರೆ ಇವರು ಹೇಳೋ ಪ್ರಕಾರ ಇಂಥ ಸಿಂಹಾಸನ, ಇಂಥ ದೊಡ್ಡ ಮಟ್ಟದ, ಅಂದರೆ ಈ ಥರ ಒಂದು 10-12 ಅಡಿ ಸಿಂಹಾಸನ ಪಂಚಲೋಹದ್ದು ಎಲ್ಲೂ ಇಲ್ಲ ಅಂತ. ಆದರೆ ಒಂದು ಸಲ ಭದ್ರಾಚಲ ಇದರಲ್ಲಿ ಇದೆ ಅಂತ ಗೊತ್ತಾಯ್ತು, ಚಿಕ್ಕದಾಗಿದೆ 4 ಅಡಿ. ಆದರೆ ಇಂತಹ ಒಂದು ಅದ್ಭುತವಾದಂತಹ ಒಂದು 12 ಅಡಿ ಒಂದು ಸಿಂಹಾಸನವನ್ನು ಮಾಡಿರೋದು ಇದೇ ಪ್ರಥಮ ಅಂತ ಅವರು ಕೂಡ ನಾವು ನಮ್ಮ ಕೈಯಲ್ಲಿ ಇಷ್ಟು ಮೂಡಿ ಬಂದಿದೆ. ಅಂದರೆ ಯಾವುದೇ ದೇವಸ್ಥಾನ ಮಾಡುವಾಗ ಅವರ ಸೇವೆ ಅಂತ, ದೇವರ ಸೇವೆ ಮಾಡುವಾಗ ಅದರದೇ ಆದಂತಹ ಆಚಾರ ವಿಚಾರ ಪದ್ಧತಿ ಈ ಥರ ಇರುತ್ತೆ. ಈ ಪದ್ಧತಿಯಿಂದ ನಿಷ್ಠೆಯಾಗಿ ಮಾಡಿರುವಂತಹ ಈ ಒಂದು ಸಿಂಹಾಸನ ನಿಜವಾಗಿಯೂ ಅದ್ಭುತವಾದಂತಹ ಕಲೆಯನ್ನು ರೂಪುಗೊಂಡಿದೆ. ಇವರೆಲ್ಲರ ಸಹಕಾರದಿಂದ, ಅಂದರೆ ಇಲ್ಲಿ ಕೆಲಸ ಮಾಡೋರು ಅಷ್ಟಿಷ್ಟಲ್ಲ, ತುಂಬ ಅವರಿಗೆ ಪ್ರೇರಣೆ ಕೊಟ್ಟು ಆ ಭಕ್ತಿ ಭಾವದಿಂದ ಒಂದು ಕಲೆಯಿಂದ ಮಾಡುವಂಥ ಬಂದರೆ ಮಾತ್ರ ಈ ಥರ ಒಂದು ಶಿಲ್ಪಕಲಾ ವೃದ್ಧಿ ಆಗುತ್ತೆ. ಇಲ್ಲಾದರೆ ಎಲ್ಲೋ ಒಂದು ಕಡೆ ಅದರ ಇದನ್ನು ಕಳ್ಕೊಳ್ಳುತ್ತೆ. ಅದರಿಂದ ಒಗ್ಗಟ್ಟಾಗಿ ಅದರ ಆಚಾರ ವಿಚಾರ ಪದ್ಧತಿಯಂತೆ ಮಾಡುವಾಗ ಆ ವಿಚಾರ, ಆ ಸ್ಥಳ, ಆ ಸಮಯ, ಅದನ್ನು ಪರಿಪೂರ್ಣವಾಗಿ ಮಾಡುವಾಗ ಇಂತಹ ಕಲೆ, ಅದ್ಭುತವಾದಂತಹ ಕಲೆಗಳು ಮೂಡಿಬರುತ್ತದೆ. ಅದು ಈ ಉಪ್ಪುಕುಂಟೆ ಶಿಲ್ಪಕಲಾ ಮಂದಿರದಲ್ಲೇ ಆಗುತ್ತೆ. ಏಕೆಂದರೆ ಆ ಕಲೆ, ಆ ಸಮಯ, ಅದು ಯಾವಾಗ ಮಾಡಬೇಕು ಅನ್ನೋದು ಈ ಒಂದು ಅದನ್ನು ಪ್ರೇರಣೆ ಮಾಡಿಕೊಂಡು ಆ ಸಮಯ ಬಂದಾಗೆ ಮಾಡುತ್ತಿರೋದು ನಿಜವಾಗಿಯೂ ಶ್ಲಾಘನೀಯ. ಅವರಿಗೆ ಅಭಿನಂದನೆಗಳು ತಿಳಿಸ್ತಾನೆ. ಹಾಗೆ ವಿವಿಧ ಶಿಲ್ಪಗಳನ್ನು ಮಾಡುತ್ತಾ ಈ ಒಂದು ನಮ್ಮ ಕೋಲಾರ ಜಿಲ್ಲೆಯ ಹೆಮ್ಮೆಯ ಪುತ್ರನಾಗಿ ಶ್ರೀ ಡಾಕ್ಟರ್ ಮಂಜುನಾಥಾಚಾರಿ ಮತ್ತು ಅವರ ಒಂದು ತಂಡ ಏನಿದೆ, ಇವರೆಲ್ಲರೂ ನಮ್ಮ ಮುಳಬಾಗಿಲಿಗೆ, ಕೋಲಾರ ಜಿಲ್ಲೆಗೆ ಹೆಸರು ತರ್ತಾ ಇರೋದು ನಿಜವಾಗಿಯೂ ಕೂಡ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೀನಿ. ಸಂಸ್ಕಾರ, ಸಂತೋಷ ಸರ್. ಇದರಲ್ಲಿ ಪ್ರಖ್ಯಾತವಾಗಿ ಏನಪ್ಪ ಅಂದರೆ, ನಾವು ಈ ಕೆಲಸದಲ್ಲಿ ಮೂಡಿದಾಗ ಎಲ್ಲ ಪೀಸ್ ಇತ್ತು. ಯಾವುದೂ ನಮಗೊಂದು ಕನಸು ಬರ್ತಾ ಇಲ್ಲ, ಯಾವ ಥರ ಮೂಡು ಬರ್ತಾ ಇದೆ ಅಂತ. ಯಾವ ಥರ ಮೂಡು ಬರ್ತಾ ನಮಗೂ ಅದು ಯಾವ ಥರ ಪ್ರೇರಣೆ ಕಾಣಿಸಿಲ್ಲ. ಎಲ್ಲ ಜೋಡಿಸಿ ನಿಲ್ಲಿಸಿದ ಮೇಲೆ ನಮ್ಮ ಕಣ್ಣೇ ನಮಗೊಂದು ಆನಂದ ಕೊಡ್ತಾ ಐತೆ. ನಾವು ಈ ಕುಸ್ತಿ ಕೆಲಸ ಮಾಡುವಾಗ, ಶಿಲ್ಪಿ ಕೆಲಸದಲ್ಲಿ ಎಲ್ಲ ಪೀಸ್ ಎಲ್ಲ ಇತ್ತು. ನಮಗೂ ಈ ಥರ ಮೂಡು ಬರ್ತದೆ ನಮ್ಮ ಊಹೆನೂ ಇರಲಿಲ್ಲ. ಇವಾಗೆಲ್ಲ ಜೋಡಿಸಿದ ಮೇಲೆ ಈ ಥರ ಕಾಣಿಸ್ಕೊಂಡು ನಮ್ಮ ಕಣ್ಣಿಗೆ ಒಂದು ಆನಂದ ತುಂಬುತ್ತಾ ಐತೆ. ಮತ್ತೆ ಮಾಡ್ತೀವಿಲ್ಲ ಅಂತ ನಮಗೊಂದು ಆನಂದ ಬಾಷ್ಪ ನಮ್ಮ ಹೊಟ್ಟೆಯಿಂದ ಬರ್ತಾ ಐತೆ. ತುಂಬ ಚೆನ್ನಾಗಿ ಬಂದೈತೆ. ನಮ್ಮ ಕಣ್ಣೇ ನಮ್ಮ ದೃಷ್ಟಿ ಮಾಡಂಗೈತೆ. ನಾವು ಈ ಥರ ಸ್ವಸ್ತಿ. ಜೈ ಶ್ರೀರಾಮ್. ನಮಸ್ತೆ. ಇವತ್ತು ಒಂದು ಅದ್ಭುತವಾದ ಕೆಲಸ ಮೂಡಿ ಬಂದಿದೆ. ಅದಕ್ಕೆ ನಿಮ್ಮ ಎದುರುಗಡೆ ತರಬೇಕು ಅಂತ ಒಂದು ಆಸೆಯಿಂದ ಹೇಳ್ತಾ ಇದ್ದೀವಿ. ಇದು ಶ್ರೀರಾಮ ಪಟ್ಟಾಭಿಷೇಕಕ್ಕೆ ಶ್ರೀರಾಮರ ಆಸೀನವಾಗುವಂತಹ ಒಂದು ಸಿಂಹಾಸನ ಅಂತ ಹೇಳ್ತೀವಿ. ಅಂದರೆ ಸಿಂಹಾಸನ ಅಂದರೆ ಅದಕ್ಕೊಂದು ಪ್ರತ್ಯೇಕವಾದ ಒಂದು ಹೋದ, ಒಂದು ಹೆಸರು, ಒಂದು ಇದಿದೆ. ಅದಕ್ಕೆ ಸಿಂಹಾಸನ ಅಂದರೆ ಮುಖ್ಯವಾಗಿ ಎಲ್ಲ ಬರಬೇಕು. ಸಿಂಹ ಬರಬೇಕು, ಗಜ ಬರಬೇಕು, ದೀಪಲಕ್ಷ್ಮಿ ಬರಬೇಕು, ಮತ್ತು ಹಂಸ ಬರಬೇಕು, ಹಾಗೂ ವ್ಯಾಳೆ ಬರಬೇಕು, ಶಂಕು ಚಕ್ರ ಬರಬೇಕು, ಮೇಲ್ಗಡೆ ಅವ್ರಿಗೆ ಛತ್ರಿ ಬರಬೇಕು, ಅದ್ರ ಕೆಳಗಡೆ ಕೀರ್ತಿಮುಖ, ಮಧ್ಯದಲ್ಲಿ ಆ ಒಂದು ಸೂರ್ಯ. ಇವೆಲ್ಲ ಮೂಡು ಬಂದ್ರೇನೆ ಅದು ಸಿಂಹಾಸನ ಅನ್ನೋದಕ್ಕೆ ಒಂದು ಪರಿಪೂರ್ಣವಾದ ಅರ್ಥ ಇರುತ್ತೆ. ಅದು ನಾವೆಲ್ಲ ನಮ್ಮ ಟೀಮ್, ನಾವೆಲ್ಲ ಒಂದು 10-12 ಜನ ಸೇರಿ ನಮ್ಮ ಎಲ್ಲರೂ ಒಬ್ಬೊಬ್ರದ್ದು ಒಂದೊಂದು ತಲೆ ನಾವು ಕ್ರಿಯೇಟ್ ಮಾಡಿ ಒಂದು ವಿಶೇಷವಾದ ಒಂದು ಸಿಂಹಾಸನವನ್ನು ರೆಡಿ ಮಾಡಿದ್ದೀವಿ. ಇದು ಎಲ್ಲೂ ನಮಗೆ ತಿಳಿದಂಗೆ ನಾವು ಯಾವ ಫೋಟೋದಲ್ಲಿ ನೋಡಿಲ್ಲ, ಯಾವ ದೇವಸ್ಥಾನದಲ್ಲೂ ನೋಡಿಲ್ಲ. ನಮಗೆ ಅದ್ಭುತವಾಗಿ ಕೆಲಸ ಮೂಡಿ ಬಂದಿದೆ ಅಂತ ನಮಗೆ ತುಂಬ ಆಸೆ ಆಗಿದೆ. ಅದರಲ್ಲಿ ಎಲ್ಲರೂ ನಮ್ಮ ಟೀಮ್ ಎಲ್ಲರೂ
ನಮ್ಮ ರತ್ನಾಚಾರ್ಯ ಆಗಲಿ, ನಮ್ಮ ಡೆಂಗನಾಚಾರ್ಯ ಆಗಲಿ, ನಮ್ಮ ಪವನ್ ಆಗಲಿ, ನಮ್ಮ ಶಂಕರಾಚಾರಿ, ನಮ್ಮ ವಿನಯ್ ಮತ್ತು ನಮ್ಮ ಕೃಷ್ಣಾಚಾರಿ, ಇವರೆಲ್ಲ ಒಂದು ಕೈ ಚಳಕದಿಂದ ಇಷ್ಟೊಂದು ಸುಂದರವಾಗಿ ಇಷ್ಟು ಬರ್ತದೆ ಅಂತ ನಾವು ಊಹೆ ಮಾಡಿಲ್ಲ. ಆದರೆ ಎಲ್ಲ ಫಿಟ್ ಮಾಡಿ ನೋಡಿದ್ರೆ ನಮಗೆ ಒಂಥರ ಆಶ್ಚರ್ಯ ಆಯಿತು, ತುಂಬ ಚೆನ್ನಾಗಿ ಬಂದಿದೆ ಅಂತ. ಅದು ನಮ್ಗೆ ಇಲ್ಲಿ ಇಷ್ಟು ದಿನ ಇದ್ದಿದ್ದು ನಮಗೆ ತುಂಬ ಸಂತೋಷ ಆಯ್ತು. ಹೋಗ್ತಾ ಇದೆ ಕೊಲ್ಮಾಸನಪಲ್ಲಿ ಬಯೋಟಿಕ್ ರತ್ನಮ್ಮ ಅಂತ, ಆ ತಾಯಿಯವರು ಮಾಡಿಸಿರೋದು. ಅವ್ರ ಮನಸ್ಸಿನಂತೆ ತುಂಬ ಚೆನ್ನಾಗಿ ಬಂದಿದೆ, ತುಂಬ ಅದ್ಭುತವಾಗಿ ಬಂದಿದೆ. ಇಷ್ಟನ್ನು ಹೇಳ್ತಾ ನಾನು 2 ಮಾತು ಮಾಡ್ತೀನಿ.